ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ SSC GD ಎಕ್ಸಾಮ್ 2022 ಏನಿದೆ 45,284 ಪೋಸ್ಟ್ ಗಳೇನಿದೆ. ಸೊ ಅದಕ್ಕಾಗಿ ಅಂತಾನೆ ನಾವು ವಿಡಿಯೋ ಸರಣಿಯನ್ನ ಬಿಡ್ತಾ ಇದ್ದೇವೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಯಾವ ರೀತಿ ಮಾದರಿ ಇರುತ್ತೆ, ಪ್ಯಾಟರ್ನ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಈ ರೀತಿಯಾದಂತಹ ವಿಚಾರಗಳನ್ನ ನಾವು SSC GD ಎಕ್ಸಾಮ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಕಟ್ ಆಫ್ ಇರುತ್ತೆ, ಕಳೆದ ಸಾಲಿನ ಕಟ್ ಆಫ್ ಏನಿತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಂಡು, ಮತ್ತು 2021ನೇ ಸಾಲಿನ ಪರೀಕ್ಷೆಯಲ್ಲಿ GK ಪಾರ್ಟ್ ನಲ್ಲಿ ಏನಿರುತ್ತೆ ಸೊ ಅದನ್ನ ಕ್ವಶನ್ಸ್ ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಕಟ್ ಆಫ್ ಅಂಕಗಳನ್ನ ತಿಳ್ಕೊಳ್ಳೋಣ, ಮತ್ತೆ ಹಿಂದಿನ ಸಾಲಿನ ಪರೀಕ್ಷೆಯಲ್ಲಿ ಕೇಳಲಾದ GK ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ನಂತರ ಹೊಸ ಬ್ಯಾಚ್ ಏನ್ ಪ್ರಾರಂಭವಾಗ್ತಾ ಇದೆ ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಈಗ ನೋಡ್ತಾ ಇರಬಹುದು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ರೀತಿ ಮೇಲ್ ಕ್ಯಾಂಡಿಡೇಟ್ಸ್ ಗೆ 2021 ನಲ್ಲಿ ಆದಂತಹ SSC GD ಎಕ್ಸಾಮ್ ಏನಿತ್ತು ಅದರ ಕಟ್ ಆಫ್ ಇಲ್ಲಿದೆ. ಸೊ ಇದರಲ್ಲಿ ಆಲ್ ಇಂಡಿಯಾ ವೇಕೆನ್ಸೀಸ್ ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಇರೋದು ಕಟ್ ಆಫ್ ಇದೆ. ಸೊ 76 ಮಾರ್ಕ್ಸ್ ಕಟ್ ಆಫ್ ಇದೆ. ಇದು EWS ಕ್ಯಾಟಗರಿಗೆ, SC ಅವರಿಗೆ 72, ST ಗೆ 71, ESM ಅನ್ನೋ ಕ್ಯಾಟಗರಿಗೆ 39, OBC ಗೆ 78, ಮತ್ತೆ ಅನ್ರಿಸರ್ವ್ಡ್ ಅಥವಾ ಜನರಲ್ ಕ್ಯಾಟಗರಿ ಅಂತ ನಾವೇನ್ ಕರಿತೇವೆ ಸೊ ಅವರಿಗೆ 79.61 ಮಾರ್ಕ್ಸ್ ಅಷ್ಟು ಕಟ್ ಆಫ್ ಇರುತ್ತೆ. ಸೊ ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಕೂಡ ಇದೆ, ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ ಹೇಳ್ಬಿಟ್ಟು. ಸೊ ಪಾರ್ಟ್ ಎ ಕಟ್ ಆಫ್ ನೀವು ಇಲ್ಲಿ ನೋಡಬಹುದು, ಪಾರ್ಟ್ ಬಿ ಕಟ್ ಆಫ್ ನ ಇಲ್ಲಿ ನೋಡಬಹುದು. ಮತ್ತೆ ಅಕಸ್ಮಾತ್ ಒಂದೇ ಮಾರ್ಕ್ಸ್ ಅನ್ನ ಒಂದು ಇಬ್ರು ಕ್ಯಾಂಡಿಡೇಟ್ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಸೊ ಅವರಿಗೆ ಡೇಟ್ ಆಫ್ ಬರ್ತ್ ಬೇಸಿಸ್ ಮೇಲೆ ಅವರನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ಡೇಟ್ ಆಫ್ ಬರ್ತ್ ಗೆ ಕೂಡ ಒಂದು ಕಟ್ ಆಫ್ ನ ಮಾಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ನೀಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿವಿ. ಇದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಸಹ ಇದೇ ರೀತಿಯಾದಂತಹ ಒಂದು ಕಟ್ ಆಫ್ ಇರುತ್ತೆ. ಸೊ 67, 64, 61, OBC ಗೆ 70, ಜನರಲ್ ಮೆರಿಟ್ ಅವರಿಗೆ 72 ಮಾರ್ಕ್ಸ್ ಅಷ್ಟು ಕಟ್ ಆಫ್ ಇರುತ್ತೆ. ಸೊ ಈ ಬಾರಿ 80 ಪ್ರಶ್ನೆಗಳು ಹಾಗೆ 160 ಮಾರ್ಕ್ಸ್ ಗೆ ಪೇಪರ್ ಇರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಟ್ ಆಫ್ ಸ್ವಲ್ಪ ಕಡಿಮೆನೆ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ ಸೊ ಈ ಬಾರಿ ಎಕ್ಸಾಮ್ಸ್ ನೀವು ಕ್ಲಿಯರ್ ಮಾಡಬಹುದು. ಮತ್ತೆ 45,284 ಪೋಸ್ಟ್ ಗಳು ಖಾಲಿ ಇರೋದ್ರಿಂದ ಸೊ ನಿಮಗೆ ಇದು ಒಂದು ಸುವರ್ಣ ಅವಕಾಶ ಆಗಿರುತ್ತೆ. ಸೊ ನಿಮಗೆ 4 ಸೆಕ್ಷನ್ ಅಲ್ಲಿ ಇರುತ್ತೆ ಎಕ್ಸಾಮ್. ಮೊದಲನೇ ಸೆಕ್ಷನ್ ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ. ಎರಡನೇ ಸೆಕ್ಷನ್ ಅಲ್ಲಿ ನಿಮಗೆ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳ್ಬಿಟ್ಟು ಏನ್ ಪಾರ್ಟ್ ಇದೆ. ಸೊ ಮೂರನೇದ್ರಲ್ಲಿ ನಿಮ್ಗೆ ಎಲಿಮೆಂಟರಿ ಮ್ಯಾಥಮ್ಯಾಟಿಕ್ಸ್ ಇರುತ್ತೆ. ನಾಲ್ಕನೇದ್ರಲ್ಲಿ ನಿಮ್ಗೆ ಇಂಗ್ಲಿಷ್ ಆರ್ ಹಿಂದಿ ಅಂತ ಹೇಳ್ಬಿಟ್ಟು ಲ್ಯಾಂಗ್ವೇಜ್ ಬೇಸ್ಡ್ ಕಾಂಪ್ರಹೆನ್ಷನ್ ಕ್ವಶನ್ಸ್ ನ ಕೇಳಲಾಗುತ್ತೆ. ಸೊ ಈಗ ನಾವು ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಕ್ವಶನ್ಸ್ ಏನಿದೆ ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. 2021ರಲ್ಲಿ ಹಲವಾರು ಶಿಫ್ಟ್ ಗಳಲ್ಲಿ ಈ ಎಕ್ಸಾಮ್ ಆಗಿತ್ತು. ಸೊ 2021ನೇ ಸಾಲಿನಲ್ಲಿ ನಡೆದಂತಹ SSC GD ಪರೀಕ್ಷೆಯ ಮೊದಲನೇ ಶಿಫ್ಟ್ ಅಲ್ಲಿ ಆದಂತಹ ಪೇಪರ್ ಅಲ್ಲಿ ನಮಗೆ GK ಪ್ರಶ್ನೆಗಳು ಏನಿದೆ ಸೊ ಅದನ್ನ ನಾವು ತೆಗೆದುಕೊಂಡಿದ್ದೇವೆ. ಸೊ ಇದರಲ್ಲಿ ನಾವು ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನ ತೆಗೆದುಕೊಂಡಿಲ್ಲ. ಯಾಕಂತಂದ್ರೆ 2021ನೇ ಸಾಲಿನ ಪ್ರಚಲಿತ ಘಟನೆಗಳನ್ನ ಅದರಲ್ಲಿ ಕೇಳಲಾಗಿರುತ್ತೆ. ಸೊ ಈ ಬಾರಿ 2022ನೇ ಸಾಲಿನ ಪ್ರಚಲಿತ ಘಟನೆಯನ್ನ ಕೇಳ್ತಾರೆ. ಸೊ ಹಾಗಾಗಿ ಪ್ರಚಲಿತ ಘಟನೆಗಳ ಪ್ರಶ್ನೆಯನ್ನ ಬಿಟ್ಟು ಉಳಿದಂತಹ GK ಕ್ವಶನ್ಸ್ ಏನ್ ಕೇಳಲಾಗಿತ್ತು ಸೊ ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ, ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ವಿಚ್ ಆಫ್ ದ following articles of the Indian Constitution is related to the promotion of ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಕೋಆಪರೇಟಿವ್ ಸೊಸೈಟೀಸ್ ಗಳೇನಿದೆ ಸೊ ಅದನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಅಂತ ಭಾರತ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಅಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. 43A, 43B, 31A, 31B. ಸೊ ನಿಮ್ಗೆ ಇದಕ್ಕೆ ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಲವಾರು ಪಾರ್ಟ್ ಗಳಿರುತ್ತೆ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ರೀತಿ ಪಾರ್ಟ್ ಗಳನ್ನ ಮಾಡಲಾಗುತ್ತೆ. ಒಂದೊಂದು ಪಾರ್ಟ್ ಅಲ್ಲಿ ಸಹ ಸುಮಾರಷ್ಟು ಆರ್ಟಿಕಲ್ಸ್ ನ ಹಾಕಿರ್ತಾರೆ. ಅದಕ್ಕಂತ ಒಂದು ಥೀಮ್ ಅನ್ನೋದಿರುತ್ತೆ. ಸೊ ಈಗ ಓಕೆ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಹಲವಾರು ಪಾರ್ಟ್ ಗಳಿರುತ್ತೆ. ಸೊ ಅದರಲ್ಲಿ ಈ ಪಾರ್ಟ್ 4 ಅನ್ನೋದೇನಿದೆ ಸೊ ಇದು ಬಂದು ನಿಮಗೆ DPSP ಅಂತ ನಾವು ಕರಿತೀವಿ. ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅಂದ್ರೆ ಒಂದು ರಾಜ್ಯ, ಒಂದು ಸ್ಟೇಟ್ ಏನಿದೆ ಸೊ ಅದು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಸೊ ಅದಕ್ಕೆ DPSPs ಅಂತ ಹೇಳ್ಬಿಟ್ಟು ನಿಮಗೆ ಪಾರ್ಟ್ 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾಡಲಾಗಿದೆ. ಸೊ ಇದು ಆರ್ಟಿಕಲ್
36 ಇಂದ ಆರ್ಟಿಕಲ್ 51 ವರೆಗೆ ಈ DPSP ಆರ್ಟಿಕಲ್ಸ್ ಬರುತ್ತೆ, ಅಂದ್ರೆ ಪಾರ್ಟ್ 4 ಅಲ್ಲಿ. ಸೊ ಇದರಲ್ಲಿ ಬರುವಂತ ಒಂದು ಆರ್ಟಿಕಲ್ ಬಗ್ಗೆ ಹೇಳಬೇಕು ಅಂದ್ರೆ ಅದು ಆರ್ಟಿಕಲ್ 43. ಸೊ ಆರ್ಟಿಕಲ್ 43 ಬಂದು ಒಂದು ಸ್ಟೇಟಿನ ವರ್ಕರ್ಸ್ ಆಗಿರ್ಬೋದು, ಯಾವ್ದೋ ಒಂದು ಎಕನಾಮಿಕಲ್ ಆರ್ಗನೈಸೇಷನ್ ಆಗಿರ್ಬೋದು, ಸೊ ಅಲ್ಲಿನ ವೇಜಸ್ ಆಗಿರ್ಬೋದು, ಅವರ ಗ್ರೋತ್ ಆಗಿರ್ಬೋದು, ಅಥವಾ ಅವರ ಸೆಕ್ಯೂರಿಟಿ ಆಗಿರ್ಬೋದು, ಸೊ ಅದರ ಮೇಲೆ ಡೀಲ್ ಮಾಡುವಂತ ಒಂದು ಆರ್ಟಿಕಲ್ 43 ಆಗಿದೆ. ಸೊ ಅದನ್ನ 1976 ಅಲ್ಲಿ ಆದಂತಹ 42nd ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ, ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಅಂತ ಅರ್ಥ ಬರುತ್ತೆ. ಸೊ 42nd ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾಡ್ತಾರೆ 1976 ಅಲ್ಲಿ. ಅವಾಗ ಆರ್ಟಿಕಲ್ 43A ಅನ್ನ ಸೇರಿಸ್ತಾರೆ. ಸೊ ಅದೇ ರೀತಿ 97th ಅಮೆಂಡ್ಮೆಂಟ್ ಆಕ್ಟ್ 2011 ಆಗುತ್ತೆ. ಸೊ ಅವಾಗ ಆರ್ಟಿಕಲ್ 43B ಅನ್ನ ಸೇರಿಸ್ತಾರೆ. ಸೊ ಈ ಆರ್ಟಿಕಲ್ 43B ಏನ್ ಹೇಳುತ್ತೆ ಅಂದ್ರೆ ಈ ಕೋಆಪರೇಟಿವ್ ಸೊಸೈಟಿಗಳೇನಿದೆ, ಸೊ ಅದರ ಪ್ರಮೋಷನ್ ಅನ್ನ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಆರ್ಟಿಕಲ್ 43B ಹೇಳುತ್ತೆ. ಸೊ ಈಗ ಇತ್ತೀಚೆಗೆ ಪಾರ್ಟ್ 9B ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್, ಒಂದು ಪಾರ್ಟ್ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಇದು ಸಂಪೂರ್ಣವಾಗಿ ಕೋಆಪರೇಟಿವ್ ಸೊಸೈಟಿ ಬಗ್ಗೆನೇ ಕೂಡ ಇದೆ. ನೀವು ಪ್ರಚಲಿತ ಘಟನೆಗಳನ್ನ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ಈ ಕೋಆಪರೇಟಿವ್ ಸೊಸೈಟಿಗಳಿಗಂತಾನೆ ಸಚಿವಾಲಯನ ಸಹ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಈಗ ಪ್ರಮೋಟಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ ಬಂದು ಆರ್ಟಿಕಲ್ 43B ಪಾರ್ಟ್ 4 ಅಲ್ಲಿ ಏನ್ ಬರುತ್ತೆ DPSP ಅಂಡರ್ ಅಲ್ಲಿ, ಸೊ ಅದರಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಈ ರೀತಿಯಾದಂತಹ ಇಂಡಿಯನ್ ಪಾಲಿಟಿ ಕ್ವಶನ್ಸ್ ಕೂಡ ನಿಮ್ಗೆ SSC GD ಅಲ್ಲಿ ಕೇಳಲಾಗುತ್ತೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ಟಿಕಲ್ 43B ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. After the death of Guru Gobind Singh in 1708, the Khalsa revolted against the Mughal authority under the leadership of Guru Angad, Guru Amar Das, Banda Bahadur, Guru Nanak Dev. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗುರು ಗೋವಿಂದ್ ಸಿಂಗ್ ಅವರು 9th ಗುರು ಆಗಿದ್ರು ಸಿಖ್ ಕಮ್ಯುನಿಟಿ ಅವ್ರದ್ದು. ಸೊ ಇವರ ತಂದೆ ಆದಂತಹ ಗುರು ತೇಗ್ ಬಹದ್ದೂರ್ ಅವರೇನಿದ್ದಾರೆ, ಸೊ ಔರಂಗಜೇಬ್ ಅವರನ್ನ ಅಸಾಸಿನೇಟ್ ಮಾಡಿಸ್ತಾರೆ. ಸೊ ಆದ ನಂತರ 9ನೇ ವಯಸ್ಸಿಗೆ ಗುರು ಗೋವಿಂದ್ ಸಿಂಗ್ ಅವರು ಸಿಖ್ ಗುರು ಆಗಿ ಇನ್ಸ್ಟಾಲ್ ಆಗ್ತಾರೆ. ಸೊ ಅದಾದ ನಂತರ ಇವರು 1708 ಅಲ್ಲಿ ತೀರ್ ಹೋದಾಗ, ಸೊ ಖಲ್ಸಾ ಅಂತ ಹೇಳ್ಬಿಟ್ಟು ಒಂದು ವಾರಿಯರ್ ಕಮ್ಯುನಿಟಿ ಇರುತ್ತೆ, ಅವರು ಮೊಘಲ್ಸ್ ವಿರುದ್ಧ ರಿವೋಲ್ಟ್ ಅನ್ನ ಮಾಡ್ತಾರೆ. ಸೊ ಆ ರಿವೋಲ್ಟ್ ಮಾಡಿದಾಗ ಅದರ ಮುಖ್ಯಸ್ಥರು ಅಥವಾ ಲೀಡರ್ ಯಾರಾಗಿದ್ರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಸೊ ನಿಮ್ಗೆ ಖಲ್ಸಾ ಕಮ್ಯುನಿಟಿ ಬಗ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಖಲ್ಸಾ ಕಮ್ಯುನಿಟಿ ಬಂದು ಇದೊಂದು ಸಿಖ್ ವಾರಿಯರ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು. ಸೊ ಖಲ್ಸಾ ಕಮ್ಯುನಿಟಿಯಲ್ಲಿ ಇರುವಂತಹ ಮೇಲ್ ಅವರಿಗೆ ಸಿಂಗ್ ಅಂತ ಕರೀತಾರೆ, ಫಿಮೇಲ್ ಅವರಿಗೆ ಕೌರ್ ಅಂತ ಕರೀತಾರೆ. ಮತ್ತೆ ಇವರಿಗೆ 5 ಕೇಸ್ ಅಂತ ಹೇಳ್ಬಿಟ್ಟು ಒಂದು 5 ರೂಲ್ ನ ಗುರು ಗೋವಿಂದ್ ಸಿಂಗ್ ಅವರು ಮಾಡಿರ್ತಾರೆ. ಗುರು ಗೋವಿಂದ್ ಸಿಂಗ್ ಅವರ ಮೇಜರ್ ಕಾಂಟ್ರಿಬ್ಯೂಷನ್ ಏನು ಸಿಖ್ ಕಮ್ಯುನಿಟಿಗೆ ಅಂದ್ರೆ ಈ ರೀತಿಯಾದಂತಹ ಒಂದು ಖಲ್ಸಾ ಅನ್ನೋ ಒಂದು ವಾರಿಯರ್ ಕಮ್ಯುನಿಟಿಯನ್ನ ಮಾಡಿದಂತದ್ದು. ಸೊ ಇದು ಅವರ ಅಗಲಿಕೆಯ ನಂತರ 1708ರಲ್ಲಿ ಮೊಘಲ್ ವಿರುದ್ಧ ರಿವೋಲ್ಟ್ ಅನ್ನ ಮಾಡ್ತಾರೆ ಈ ಖಲ್ಸಾ ಕಮ್ಯುನಿಟಿ. ಸೊ ಅವರ ಲೀಡರ್ ಯಾರಾಗಿದ್ರು ಅಂದ್ರೆ ಬಂದ ಬಹದ್ದೂರ್ ಅವರು ಆಗಿದ್ರು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಬಂದ ಬಹದ್ದೂರ್ ಆಗಿರುತ್ತೆ. ಸೊ ಗುರು ನಾನಕ್ ನಿಂದ ಹಿಡಿದು ನಿಮ್ಗೆ ಸಿಖ್ ಗುರುಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಫೌಂಡೆಡ್ ದ ನ್ಯೂಸ್ ಪೇಪರ್ ಸಂಬದ್ ಕೌಮುದಿ ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಇದೆ. ಇದನ್ನ ಮಾಡಿದವರು ಯಾರು ಅಂತ ಹೇಳ್ಬಿಟ್ಟು ರಾಜ್ ಬಿಹಾರಿ ಬೋಸ್, ರಾಜಾ ರಾಮ್ ಮೋಹನ್ ರಾಯ್, ಶಿಶಿರ್ ಕುಮಾರ್ ಘೋಷ್, ಈಶ್ವರ್ ಚಂದ್ರ ವಿದ್ಯಾಸಾಗರ್. ನೋಡಿ, ಮಾಡರ್ನ್ ಇಂಡಿಯಾದಲ್ಲಿ ಹಲವಾರು ನ್ಯೂಸ್ ಪೇಪರ್ ಗಳನ್ನ ಶುರು ಮಾಡಲಾಯಿತು. ಸೊ ಈ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಲ್ಲಿ ಸಹ ಹಲವಾರು ನ್ಯೂಸ್ ಪೇಪರ್ ಜನರಿಗೆ ಜಾಗೃತಿಯನ್ನ ಮೂಡಿಸಲು ತರಲಾಯಿತು. ಸೊ ಈ ಸಂಬದ್ ಕೌಮುದಿ ಅನ್ನೋ ನ್ಯೂಸ್ ಪೇಪರ್ ಏನಿದೆ, ಸೊ ಇದನ್ನ ತಂದಿದ್ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ರಾಜಾ ರಾಮ್ ಮೋಹನ್ ರಾಯ್ ಆಗಿರುತ್ತೆ. ಸೊ ಈ ರಾಜಾ ರಾಮ್ ಮೋಹನ್ ರಾಯ್ ಬಗ್ಗೆ ಹೇಳೋದಾದ್ರೆ, ಸೊ ಇವರು ಫಾದರ್ ಆಫ್ ಮಾಡರ್ನ್ ಇಂಡಿಯನ್ ರೆನೆಸಾನ್ಸ್ ಅಂತ ಹೇಳ್ಬಿಟ್ಟು ಕರೆಸ್ಕೊಳ್ತಾರೆ. ಸೊ ಇವರಿಗೆ ರಾಮ್ ಮೋಹನ್ ರಾಯ್ ಅವರ ಹೆಸರು ರಾಜ ಅಂತ ಬಿರುದು ಕೊಟ್ಟಿದ್ದು ಅಕ್ಬರ್ ಟು, ಮೊಘಲ್ನ ರಾಜ ಅಕ್ಬರ್ ಟು ರಾಜ ಅಂತ ಹೇಳ್ಬಿಟ್ಟು ಬಿರುದನ್ನ ಕೊಡ್ತಾರೆ. ಸೊ ರಾಜಾ ರಾಮ್ ಮೋಹನ್ ರಾಯ್ ಅವ್ರು ಏನಿದ್ದಾರೆ, ಸೊ ಇವರು ರ್ಯಾಷನಲಿಸ್ಟ್ ಮತ್ತೆ ಸೈಂಟಿಫಿಕ್ ಅಪ್ರೋಚ್ ನ ಮಾಡಿರ್ತಾರೆ. ಸೊ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತಾರೆ ರಾಜಾ ರಾಮ್ ಮೋಹನ್ ರಾಯ್. ಅವರು ಪ್ರಮುಖವಾಗಿ 3 ಜರ್ನಲ್ಸ್ ಅನ್ನ ಹೊರತರ್ತಾರೆ. ಸೊ ಅದರಲ್ಲಿ
ಬ್ರಾಹ್ಮ್ಯಾನಿಕಲ್ ಮ್ಯಾಗಝೀನ್ ಅಂತ, ಅದರಲ್ಲಿ ಮೊದಲನೇದು ಬ್ರಾಹ್ಮ್ಯಾನಿಕಲ್ ಮ್ಯಾಗಝೀನ್ ಅಂತ 1821 ಅಲ್ಲಿ ತರ್ತಾರೆ. ಸೊ ಅದೇ ರೀತಿ ಎರಡನೇದು ಈ ಸಂಬತ್ ಕೌಮುದಿ ಅನ್ನೋ ನ್ಯೂಸ್ ಪೇಪರ್, ಅದ್ರ ಮೇಲೆ ಇದು ಈ ಪ್ರಶ್ನೆ ಬೇಸಿಸ್ ಆಗಿದೆ. ಸೊ ಮೂರನೇ ಬಂದು ಪರ್ಷಿಯಾದ ನ್ಯೂಸ್ ಪೇಪರ್ ಒಂದು ಪರ್ಷಿಯಾದ ನ್ಯೂಸ್ ಪೇಪರ್ ಒಂದು, ಅದರ ಹೆಸರು ಬಂದು ಮಿರಾತ್ ಉಲ್ ಅಕ್ಬರ್ ಅಂತ ಹೇಳ್ಬಿಟ್ಟು 3 ಜರ್ನಲ್ ಗಳನ್ನ ರಾಜಾರಾಮ್ ಮೋಹನ್ ರಾಯ್ ತಂದಿದ್ರು. ಸೊ ಅದರಲ್ಲಿ ಎರಡನೇ ನ್ಯೂಸ್ ಪೇಪರ್ ಜರ್ನಲ್ ಏನಿದೆ, ಸೊ ಅದು ಹೆಸರು ಸಂಬತ್ ಕೌಮುದಿ, ಅದ್ರ ಮೇಲೆ ಇದ್ದಂತಹ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ರಾಜಾರಾಮ್ ಮೋಹನ್ ರಾಯ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸರಾಯು ರಿವರ್ ಇಸ್ ಅ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್ ಅಂತ. ಪಿಂಡರ್, ಭಾಗೀರಥಿ, ಟನ್ಸ್, ಶಾರದಾ. ಸೊ ಒಂದು ಸರಾಯು ಅಂತ ನದಿ ಏನಿದೆ, ಸೊ ಇದು ಯಾವ ನದಿದ ಉಪನದಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದಾಗ್ತಾ ಇದೆ. ಸೊ ಇದಕ್ಕೆ ನಿಮ್ಗೆ ಜಿಯೋಗ್ರಫಿಕಲ್ ಸ್ವಲ್ಪ ಐಡಿಯಾ ಗೊತ್ತಿರ್ಬೇಕಾಗತ್ತೆ. ಸೊ ಯಾವ್ದೋ ಒಂದು ಭಾರತದಲ್ಲಿ ಹರಿಯುವಂತ ನದಿಗಳಿಗೆ ಏನಿದೆ, ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು, ಯಾವ ನದಿ ಬೇರೆ ಕಂಟ್ರಿ ಜೊತೆ ಹಂಚಿಕೆ ಆಗತ್ತೆ, ಸೊ ಈ ರೀತಿಯಾದಂತಹ ಮಾಹಿತಿಗಳು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಈ ಸರಾಯು ನದಿ ಏನಿದೆ, ಇದು ರಾಮಾಯಣದಲ್ಲಿ ಇದರ ಉಲ್ಲೇಖ ಇದೆ. ಸೊ ಹಾಗಾಗಿ ಇದು ಬಹಳ ಜನಪ್ರಿಯವಾದಂತಹ ನದಿ. ಸೊ ಇದು ಯಾವುದರ ಉಪನದಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಶಾರದಾ ಆಗಿರುತ್ತೆ. ಸೊ ಈ ಸರಾಯು ನದಿ ಬಂದು ನಂಗಾಟಾಕ್ ಅಂತ ಹೇಳ್ಬಿಟ್ಟು ಉತ್ತರಾಖಂಡ್ ಅಲ್ಲಿ ಇರುವಂತಹ ಒಂದು ಹಿಮಾಲಯದ ಪ್ರದೇಶದಲ್ಲಿ ಇದು ಆರಿಜಿನೇಟ್ ಆಗತ್ತೆ. ಸೊ ಈ ನದಿ ಬಂದು ಈ ಶಾರದಾ ಅನ್ನೋ ಏನ್ ನದಿ ಇದೆ, ಸೊ ಅದಕ್ಕೆ ಸೇರ್ಕೊಳ್ಳುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಇಂಡಿಯಾ ನೇಪಾಲ್ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಪಂಚೇಶ್ವರ್ ಅನ್ನೋ ಹೇಳ್ಬಿಟ್ಟು ಒಂದು ಪ್ಲೇಸ್ ಅಲ್ಲಿ ಇದು ಶಾರದಾ ನದಿಗೆ ಸೇರ್ಕೊಳ್ಳುತ್ತೆ. ಈ ಶಾರದಾ ನದಿನೇ ಮುಂದೆ ಹರ್ಕೊಂಡೋಗಿ ಗಾಗ್ರಾ ನದಿ ಆಗತ್ತೆ, ಇದು ಉತ್ತರ ಪ್ರದೇಶ ಮೂಲಕ ಹರಿಯತ್ತೆ. ಸೊ ನಂತರ ಇದು ಗಂಗಾ ನದಿ ಕೂಡ ಇದನ್ನು ಮುಟ್ಟತ್ತೆ. ಸೊ ಹಾಗಾಗಿ ಈ ಸರಾಯು ನದಿ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ, ಇದು ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ, ಅದ್ರ ಮೇಲೆ ಬಂದಂತಹ ಪ್ರಶ್ನೆ. ಸೊ ನೀವು ನದಿಗಳು, ಉಪನದಿಗಳು ಒರಿಜಿನೇಟ್ ಆಗಿದ್ಯಲ್ಲಿ, ಎಲ್ಲಿ ಸೇರತ್ತೆ, ಈಸ್ಟ್ ಫ್ಲೋಯಿಂಗ್, ವೆಸ್ಟ್ ಫ್ಲೋಯಿಂಗ್, ಈ ರೀತಿಯಂತ ಮಾಹಿತಿ ನಿಮ್ಗೆ ಗೊತ್ತಿರ್ಬೇಕು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. Which year marks the beginning of phase 2 of the ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂತ ಹೇಳ್ಬಿಟ್ಟು, ಅಂದ್ರೆ ಗ್ರಾಮೀಣ ಭಾಗದ ಸ್ವಚ್ಛ ಭಾರತ್ ಮಿಷನ್ ಎರಡನೇ ಹಂತ ಯಾವಾಗ ಶುರುವಾಗಿದ್ದು ಅಂತ ಪ್ರಶ್ನೆ. 2020, 21, 19, 20, 18, 19, 21, 22. ನೋಡಿ, ಈ ಸ್ವಚ್ಛ ಭಾರತ್ ಮಿಷನ್ ಬೇರೆ ಇದೆ. ಸೊ ಅದರ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ 3 ರೀತಿಯಾದಂತಹ ಕೆಟಗರೈಸ್ ಮಾಡ್ತಾರೆ. ಒಂದು ODF ಅಂತ ಹೇಳಿ, ODF ಪ್ಲಸ್, ODF ಪ್ಲಸ್ ಪ್ಲಸ್, ಈ ರೀತಿ 3 ಕೆಟಗರಿ ಇದೆ. ಈ ODF ಅಂದ್ರೆ ಓಪನ್ ಡೆಫಿಕೇಶನ್ ಫ್ರೀ ಅಂತ. ಸೊ ಈ ಓಪನ್ ಡೆಫಿಕೇಶನ್ ಫ್ರೀ ಅಂತ ಅರ್ಥ ಬಂತು ಅಂದ್ರೆ, ಈಗ ನೀವು ಓಪನ್ ಪ್ಲೇಸ್ ಅಲ್ಲಿ ಡೆಫಿಕೇಶನ್ ಮಾಡೋ ಬದಲು ಟಾಯ್ಲೆಟ್ಸ್ ಅನ್ನು ಉಪಯೋಗಿಸ್ಕೊಂಡು ಡೆಫಿಕೇಶನ್ ನ ಮಾಡ್ತು ಅಂತ ಹೇಳಿದ್ರೆ ಅದನ್ನ ಓಪನ್ ಡೆಫಿಕೇಶನ್ ಫ್ರೀ ಅಂತ ಕರೀತಾರೆ. ಸೊ ಎಷ್ಟು ಟಾಯ್ಲೆಟ್ ಗಳನ್ನ ಈ ಗ್ರಾಮೀಣ ಭಾಗದಲ್ಲಿ ಮಾಡಲಾಯ್ತು, ಎಷ್ಟು ಒಳ್ಳೆ ಮೇಂಟೆನೆನ್ಸ್ ಅಲ್ಲಿ ಫಂಕ್ಷನ್ಸ್ ಆಗ್ತಾ ಇದೆ, ಹಾಗೇನೆ ಯಾವ ಜನರು ಕೂಡ ಬಯಲಲ್ಲಿ ಶೌಚವನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಅದನ್ನ ODF ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ, ಅಂದ್ರೆ ಓಪನ್ ಡೆಫಿಕೇಶನ್ ಫ್ರೀ ವಿಲೇಜ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ 3 ರೀತಿ ಇದೆ, ODF 1, ODF ಪ್ಲಸ್, ODF ಪ್ಲಸ್ ಪ್ಲಸ್. ಈ ರೀತಿ 3 ಹಂತದಲ್ಲಿ ಈ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಭಾಗದಲ್ಲಿ ಮಾಡಲಾಗಿತ್ತು. ಸೊ ಇದರ ಮೊದಲನೇ ಹಂತ ಫೇಸ್ 1 ಏನಿದೆ 2014 ನಲ್ಲಿ ಇದು ಲಾಂಚ್ ಮಾಡಲಾಗಿತ್ತು. ಇದರ ಫೇಸ್ 2 2020 2020-21 ಇಂದ 24-25 ವರೆಗೆ, ಅಂದ್ರೆ 5 ವರ್ಷಗಳ ಫೈನಾನ್ಷಿಯಲ್ ಇಯರ್ಸ್ ಏನಿದೆ, ಸೊ ಅಲ್ಲಿವರೆಗೆ ಇದಕ್ಕೆ ಮಂಜೂರು ಮಾಡಲಾಗಿದೆ. ಸೊ ಮೊದಲನೇ ಹಂತದ ರಿಸಲ್ಟ್ ನಿಮ್ಗೆ 38.46% ಇತ್ತು. ಅಂದ್ರೆ ಈಗ ಎರಡನೇ ಹಂತದಲ್ಲಿ ಇನ್ನೂ ಹೆಚ್ಚಿನ ಗ್ರಾಮೀಣ ಭಾಗದಲ್ಲಿ ಟಾಯ್ಲೆಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ, ಸೊ ಓಪನ್ ಡೆಫಿಕೇಶನ್ ಫ್ರೀ ಸ್ಟೇಟಸ್ ಅನ್ನ ವಿಲೇಜ್ ಗಳಿಗೆ ನೀಡಲಾಗ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 2020-21 ಆಗಿರುತ್ತೆ. ಸೊ ಇದು 24-25 ವರೆಗೂ ಫೇಸ್ 2 ಅಲ್ಲೇ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಈ ರೀತಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಅಂದ್ರೆ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. Dash represents the high point of an electric art which is the 7th and 8th centuries under the Chalukya dynasty achieved a harmonious blend of architectural forms from northern and southern India. ಸೊ ಯಾವ ಪ್ಲೇಸ್ ನಾರ್ದರ್ನ್ ಇಂಡಿಯಾ ಮತ್ತೆ ಸದರ್ನ್ ಇಂಡಿಯಾ ಇರುವಂತಹ ಏನು ಆರ್ಟಿಕಲ್ಚರಲ್ ಫಾರ್ಮ್ಸ್ ಇತ್ತು ಅದನ್ನ ಮಿಕ್ಸ್ ಮಾಡಿ ಒಂದು ಹಾರ್ಮೋನಿಯಸ್ ಬ್ಲೆಂಡ್ ಅನ್ನ ಮಾಡಿ ಒಂದು ಆರ್ಕಿಟೆಕ್ಚರಲ್ ಫಾರ್ಮ್ ಅನ್ನ ಹೊರ ತಂದಿದ್ದಾರೆ ಚಾಲುಕ್ಯ ಡೈನಾಸ್ಟಿಯಿಂದ. ಸೊ ಆರ್ಕಿಟೆಕ್ಚರಲ್ ಫಾರ್ಮ್ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಸೊ ಅದಕ್ಕೆ ಆಪ್ಷನ್ ಎ ಕೊಚ್ಚಿ, ಬಿ ಪಟ್ಟದಕಲ್ಲು, ಸಿ ಕೊನಾರ್ಕ್, ಡಿ ಬಿಂಬೆಟ್ಕಾ. ಸೊ ನೋಡಿ, ನಿಮ್ಗೆ ಗೊತ್ತಿರ್ಬೋದು ಚಾಲುಕ್ಯಾಸ್ ಆಫ್ ಬಾದಾಮಿ ಅಥವಾ ವಾತಾಪಿ ಅಂತ ಕರಿತೇವೆ. ಸೊ ಇವರು ಉತ್ತರ ಭಾರತದ ನಾಗರ ಶೈಲಿ ಆಗಿರ್ಬೋದು ಮತ್ತೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಏನಿದೆ, ಸೊ ಅವೆರಡನ್ನ ಮಿಕ್ಸ್ ಮಾಡಿ ಸೊ ಇವರು ವೇಸರ ಶೈಲಿ ಅಥವಾ
ಡೆಕ್ಕನ್ ಸ್ಟೈಲ್ ಅಂತ ಕೂಡ ಕರೀತಾರೆ. ಸೊ ಆ ರೀತಿಯಾದಂತಹ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್, ಈ ಬೇಸರ ಸ್ಟೈಲ್ ಅಥವಾ ಡೆಕ್ಕನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಏನ್ ಕರಿತೀವಿ, ಸೊ ಅದು ನಿಮ್ಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಲ್ಲಿ ಕಂಡು ಬರುತ್ತೆ. ಸೊ ಪಟ್ಟದ ಕಲ್ಲಲ್ಲಿ ಪ್ರಮುಖವಾಗಿ ನಾಗರ ಶೈಲಿ ದೇವಸ್ಥಾನವನ್ನ ನೋಡಬಹುದು, ಬೇಸರ ಶೈಲಿ ದೇವಸ್ಥಾನ ನೋಡಬಹುದು, ದ್ರಾವಿಡ ಶೈಲಿಯ ದೇವಸ್ಥಾನ ಕೂಡ ನೋಡಬಹುದು. ಸೊ ಹಾಗಾಗಿ ಪಟ್ಟದ ಕಲ್ಲಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ನೀಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಸೊ ಈ ರೀತಿಯಾದಂತಹ ಇತಿಹಾಸದ ಪ್ರಶ್ನೆಯನ್ನ ನಿಮ್ಗೆ SSC GD ಎಕ್ಸಾಮ್ ನಲ್ಲಿ ಕೇಳಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಡ್ಯಾಶ್ ಇಸ್ ನೋನ್ ಆಸ್ ವಿಟಿಕಲ್ಚರ್. ನೋಡಿ, ಯಾವುದೇ ಒಂದು ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಸೊ ಅದಕ್ಕೆ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಅನ್ನೋದನ್ನ ನಿಮ್ಗೆ ಕೇಳಲಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ನೋಡೋಣ. ಗ್ರೋಯಿಂಗ್ ವೆಜಿಟೇಬಲ್ಸ್, ಫ್ಲವರ್ಸ್ ಅಂಡ್ ಫ್ರೂಟ್ಸ್. ಸೊ ಇದಕ್ಕೆ ನಾವು ಹಾರ್ಟಿಕಲ್ಚರ್ ಅಂತ ಕರಿತೇವೆ. ಸೊ ಹಾರ್ಟಿಕಲ್ಚರ್ ಅಂದ್ರೆ ವೆಜಿಟೇಬಲ್ ಆಗಿರ್ಬೋದು, ಹೂವು ಆಗಿರ್ಬೋದು, ಹಣ್ಣನ್ನ ಬೆಳೆಯುವಂತಹ ಒಂದು ಪ್ರಾಸೆಸ್ ಗೆ ನಾವು ಹಾರ್ಟಿಕಲ್ಚರ್ ಅಂತ ಕರಿತೇವೆ. ಸೊ ಅದೇ ರೀತಿ ಬ್ರೀಡಿಂಗ್ ಆಫ್ ಫಿಶ್ ಅಂತ ಏನಿದೆ ಇದನ್ನ ಪಿಸಿಕಲ್ಚರ್ ಅಂತ ಹೇಳಿದ್ರೆ, ಸೊ ಈ ಮೀನನ್ನ ಬ್ರೀಡ್ ಮಾಡುವಂತಹ ಪ್ರೋಸೆಸ್ ಗೆ ಪಿಸಿಕಲ್ಚರ್ ಅಂತ ಕರಿತೇವೆ. ಈ ರೇರಿಂಗ್ ಆಫ್ ಸಿಲ್ಕ್ ವಾರ್ಮ್ಸ್ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಸೆರಿಕಲ್ಚರ್ ಅಂತ ಕರೀತಾರೆ. ಸೊ ಅದೇ ರೀತಿ ವಿಟಿಕಲ್ಚರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಪ್ರಶ್ನೆ ಅದು ಇಲ್ಲೇ ಇದೆ, ಕಲ್ಟಿವೇಶನ್ ಆಫ್ ಗ್ರೇಪ್ಸ್. ಸೊ ಗ್ರೇಪ್ಸ್ ದ್ರಾಕ್ಷಿ ಹಣ್ಣನ್ನ ಬೆಳೆಯೋದಕ್ಕೆ ವಿಟಿಕಲ್ಚರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ SSC GD ಅಲ್ಲಿ ಕೇಳಲಾಗುತ್ತೆ. ಇದು 2021ನೇ ಸಾಲಿನ SSC GD ಅಲ್ಲಿ ಕೇಳಲಾದಂತಹ ಇದು ಪ್ರಶ್ನೆ ಇದಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ನೋಡೋಣ. Who among the following is best known for his plays Yayati and Tughlaq? ಸೊ ಈ ಕೆಳಗಿನಲ್ಲಿ ಯಾರು ಯಯಾತಿ ಮತ್ತು ತೊಗ್ಲಕ್ ನ ಬೇಸ್ಡ್ ಇರುವಂತ ಒಂದು ಪ್ಲೇ ಅಥವಾ ನಾಟಕಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಇದೊಂದು ಕನ್ನಡದ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಆಪ್ಷನ್ಸ್ ನೋಡೋಣ. ವಿಜು ಕೋಟೆ, ಶ್ರೀರಾಮ್ ಲಾಗೂ, ಗಿರೀಶ್ ಕಾರ್ನಾಡ್, ಮೊಹಮ್ಮದ್ ಜಹರ್ ಕಾಯಂ. ಸೊ ಇದು ಇದಕ್ಕೆ ಸರಿಯಾದ ಉತ್ತರ ಬಂದು ಗಿರೀಶ್ ಕಾರ್ನಾಡ್ ಆಗಿರುತ್ತೆ. ಸೊ ಗಿರೀಶ್ ಕಾರ್ನಾಡ್ ಅವರ ಒಂದು ಪ್ಲೇ ಏನಿದೆ ಯಯಾತಿ ಮತ್ತು ತೊಗಲಕ್ ಅನ್ನೋದು, ಸೊ ಅವರ ಬರ್ದಿರುವಂತಹ ಒಂದು ಪ್ಲೇ ಇದೆ ಆಗಿದೆ. ಸೊ ಈ ರೀತಿ ಹಲವಾರು ನಾಟಕಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಸೊ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಗಿರೀಶ್ ಕಾರ್ನಾಡ್ ಅವರಿಗೆ ಬಂದಿದೆ. ಸೊ ನಿಮ್ಗೆ ಕರ್ನಾಟಕ ಇತಿಹಾಸದ ಮೇಲೆ ಆದ್ರೆ ನಿಮ್ಗೆ ತಾಳಿಕೋಟೆ ಕದನ ಏನಿದೆ, ಸೊ ಬ್ಯಾಟಲ್ ಆಫ್ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಅಂತ ಏನ್ ಕರಿತೇವೆ, ಸೊ ಅದ್ರ ಮೇಲೆ ಸಹ ಒಂದು ನಾಟಕವನ್ನ ಬರೆದಿದ್ದಾರೆ ಗಿರೀಶ್ ಕಾರ್ನಾಡ್ ಅವರು. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನ ಮಾಲಿಕ್ಯೂಲ್ ಆಫ್ ವಾಟರ್, the ratio of mass of hydrogen to that of oxygen is ಅಂತ ಇದೊಂದು ಸೈನ್ಸ್ ಪ್ರಶ್ನೆ ಆಗಿದೆ. ಸೊ ನಿಮ್ಗೆ ಇದು SSLC ಬೇಸ್ಡ್ ಮೇಲೆ ಇರುವಂತಹ ಎಕ್ಸಾಮ್ ಆಗಿರೋದ್ರಿಂದ, ಸೊ SSLC ಮಟ್ಟಿನವರೆಗೆ ಇರುವಂತಹ ಸೈನ್ಸ್ ಕಾನ್ಸೆಪ್ಟ್ಸ್ ಗಳೇನಿದೆ, ಸೊ ಅದ್ರ ಮೇಲೆ ಪ್ರಶ್ನೆಗಳು ನಿಮ್ಗೆ ಬರುತ್ತೆ. ಸೊ ಇದರಲ್ಲಿ ಮಾಸ್ ಆಫ್ ಹೈಡ್ರೋಜನ್ ಮತ್ತೆ ಮಾಸ್ ಆಫ್ ಆಕ್ಸಿಜನ್ ನ ರೇಷಿಯೋ ಏನು ಒಂದು ವಾಟರ್ ಮಾಲಿಕ್ಯೂಲ್ ಅಲ್ಲಿ ಅಂತ ಹೇಳ್ಬಿಟ್ಟು, ಸೊ ನಿಮ್ಗೆ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನಂತ ಗೊತ್ತಿರ್ಬೇಕಾಗತ್ತೆ, ಅಟಾಮಿಕ್ ಮಾಸ್ ಅಂದ್ರೆ ಏನಂತ ಗೊತ್ತಿರ್ಬೇಕಾಗತ್ತೆ. ಸೊ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಒಂದು ಮಾಲಿಕ್ಯೂಲ್ ಏನಿರುತ್ತೆ, ಸೊ ಆ ಮಾಲಿಕ್ಯೂಲ್ ಅಲ್ಲಿ ಇರುವಂತಹ ಆಟಮ್ಸ್ ಏನಿರುತ್ತೆ ಅದರ ಒಂದು ಕಂಬೈನ್ಡ್ ಮಾಸ್ ನೇ ನಾವು ಮಾಲಿಕ್ಯುಲರ್ ಮಾಸ್ ಅಂತ ಕರಿತೇವೆ. ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಅದರಲ್ಲಿ ಇರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಟಮ್ ಗಳಿನ ಮಾಸ್ ನ ರೇಷಿಯೋನ ಕೇಳ್ತಿದ್ದಾರೆ. ಸೊ ನಾವಿಲ್ಲಿ ಅಟಾಮಿಕ್ ಮಾಸ್ ನ ರೇಷಿಯೋನ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 1:8 ಆಗಿರುತ್ತೆ. ಸೊ ನಿಮ್ಗೆ ಅಟಾಮಿಕ್ ಮಾಸ್ ಏನಿದೆ ಅದರ ಯೂನಿಟ್ ನ ಕೇಳಬಹುದು. ಸೊ ಅಟಾಮಿಕ್ ಮಾಸ್ ನ AMU ಅಂತ ಅಳೆಯಲಾಗುತ್ತೆ, ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್ಸ್ ಅಂತ ಕರಿತೀವಿ. ಕೆಲವು ಬಾರಿ ಡಾಲ್ಟನ್ಸ್ D ಅಂತ ಹೇಳ್ಬಿಟ್ಟು ಕೂಡ ಇದನ್ನ ಕರಿತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆಲ್ಫಾ ಪಾರ್ಟಿಕಲ್ಸ್ ಆರ್ ಡಬ್ಲಿ ಚಾರ್ಜ್ಡ್ ಅಯಾನ್ಸ್ ಆಫ್ ಡ್ಯಾಶ್ ಅಂತ ಹೇಳ್ಬಿಟ್ಟು, ಸೊ ನಮ್ಮ ಆಪ್ಷನ್ಸ್ ಅನ್ನು ನೋಡೋಣ. ಲಿಥಿಯಂ, ಬೆರಿಲಿಯಂ, ಹೀಲಿಯಂ, ಹೈಡ್ರೋಜನ್. ನೋಡಿ, ಈ ಆಲ್ಫಾ ಪಾರ್ಟಿಕಲ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಸೊ ಆಲ್ಫಾ ಪಾರ್ಟಿಕಲ್ ಅಂದ್ರೆ 2 ಪ್ರೋಟಾನ್ 2 ನ್ಯೂಟ್ರಾನ್ ಕಂಬೈನ್ಡ್ ಆಗಿ ಅತ್ಯಂತ ಗಟ್ಟಿಯಾಗಿ ಇಟ್ಕೊಂಡಿರುವಂತಹ ಒಂದು ರೇಡಿಯೇಷನ್ ಫಾರ್ಮ್ ಅಲ್ಲಿ ಈ ರೀತಿ ಆಲ್ಫಾ ಪಾರ್ಟಿಕಲ್ ಬರುತ್ತೆ. ಸೊ ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಿಮ್ಗೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಬಗ್ಗೆ ಗೊತ್ತಿರಬಹುದು. ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ರೇಡಿಯೋ ಆಕ್ಟಿವ್ ಡಿಕೆ ಅನ್ನ ಆಗತ್ತೆ. ಸೊ ಆಲ್ಫಾ, ಬೀಟಾ, ಗಾಮಾ ಈ ರೀತಿಯಾದಂತಹ ರೇಡಿಯೇಷನ್ಸ್ ಅನ್ನ ಇದು ಹೊರಚಿಮ್ಮತ್ತೆ. ಸೊ ಈಗ ಆಲ್ಫಾ ಈ ರೀತಿ ಆಲ್ಫಾ ಪಾರ್ಟಿಕಲ್ ಅಥವಾ ಆಲ್ಫಾ ರೇಡಿಯೇಷನ್ಸ್ ಏನು ಹೊರಚಿಮ್ಮತ್ತೆ. ಸೊ ಇದರಲ್ಲಿ ಡಬ್ಲಿ ಚಾರ್ಜ್ ಅಯಾನ್ಸ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹೀಲಿಯಂ ಅಲ್ಲಿ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ನಿಮ್ಗೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಟ್ರೆಡಿಷನಲ್ ಬ್ಯಾಂಬೂ ಡ್ಯಾನ್ಸ್ ಆಫ್ ದ ಮಿಜೋಸ್?
ಮೊಯಾಶಾಯಿ, ಉದೋ, ಚೆರಾವ್, ಅಲಾಯುತ್ತು. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನೋಡಿ, ಈ ಟ್ರೆಡಿಷನಲ್ ಡ್ಯಾನ್ಸ್ ಗಳಾಗಿರ್ಬೋದು ಅಥವಾ ಡ್ಯಾನ್ಸ್ ಫಾರ್ಮ್ಸ್ ಯಾವ ರಾಜ್ಯಕ್ಕೆ ಸೇರಿದೆ ಅಥವಾ ಯಾವ ಕಮ್ಯುನಿಟಿಗೆ ಸೇರಿದೆ, ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಮಗೆ SSC ಅಲ್ಲಿ ಕಂಡು ಬರುತ್ತೆ. ಸೊ ಈಗ ಒಂದು ಮಿಜೋರಾಂ ಅಲ್ಲಿ ಆಗುವಂತಹ ಈ ಟ್ರೆಡಿಷನಲ್ ಬ್ಯಾಂಬೋ ಡ್ಯಾನ್ಸ್ ನಿಮಗೆ ನೋಡಿರ್ಬೋದು. ಸೊ ಕೋಲನ್ನ ಆಡಿಸುವ ಮೂಲಕ ನೃತ್ಯವನ್ನ ಮಾಡೋದಕ್ಕೆ ಬ್ಯಾಂಬೋ ಡ್ಯಾನ್ಸ್ ಅಂತ ಕರೀತಾರೆ. ಸೊ ಇದಕ್ಕೆ ಬ್ಯಾಂಬೂ ಕೋಲ್ಗಳನ್ನ ಬಳಸ್ತಾರೆ. ಸೊ ಇದು ಚೆರಾವ್ ಅನ್ನೋ ಒಂದು ಕಮ್ಯುನಿಟಿ ಮಿಜೋರಾಂ ನಲ್ಲಿ ಕಂಡು ಬರುತ್ತೆ. ಸೊ ಅವರು ಮಾಡುವಂತಹ ನೃತ್ಯ ಇದು. ಸೊ ಚೆರಾವ್ ಡ್ಯಾನ್ಸ್ ಅಂತ ಕೂಡ ಕರೀತಾರೆ, ಬ್ಯಾಂಬೋ ಡ್ಯಾನ್ಸ್ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ ಯಾವ ರಾಜ್ಯಗಳಿದೆ ಅದರ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು ಅಥವಾ ಪ್ರಮುಖವಾದ ನೃತ್ಯಗಾರ್ತಿಯರು ಆಗಿರ್ಬೋದು, ಸೊ ಅದನ್ನ ನೀವು ಪಟ್ಟಿ ಮಾಡ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ಸೊ ನೀವು SSC GD ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. The third battle of Panipat between Marathas and Ahmad Shah Durrani, the ruler of Afghanistan, was fought in the year. ನೋಡಿ, ನಿಮ್ಗೆ ಇತಿಹಾಸದಲ್ಲಿ ಈ ರೀತಿಯಾದಂತಹ ಇಯರ್ ಮೇಲೆ ಬೇಸ್ಡ್ ಆದಂತಹ ಒಂದು ಪ್ರಶ್ನೆಗಳು ಬರುವಂತದ್ದು ಸಹಜ ಆಗಿರುತ್ತೆ. ನೋಡಿ, ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ಇದು ಮರಾಠ ಕಾನ್ಫೆಡರಸಿ ಮತ್ತೆ ಅಫ್ಘಾನಿಸ್ತಾನಿನ ದುರಾನಿ ಎಂಪೈರ್ ನಡುವೆ ಆದಂತಹ ಒಂದು ಕದನ ಇದಾಗಿದೆ. ಈ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ನಿಮ್ಗೆ ಗೊತ್ತಿರ್ಬೋದು 1761 ಅಲ್ಲಿ ಆಗಿರುತ್ತೆ. ಸೊ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಬಹುದು ಇಯರ್ ಅಂತ ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೀವು ಬರ್ಕೊಳ್ತು ಅಂತ ಹೇಳಿದ್ರೆ ಸೊ ನೀವು ಇಯರ್ ಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಸುಲಭವಾಗುತ್ತೆ. ಇನ್ನು ಪ್ಲೇಸ್ ಗಳನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡುವ ಮೂಲಕ ನೀವು ಪ್ಲೇಸ್ ಗಳನ್ನ ನೆನ್ಪಿಟ್ಕೋಬಹುದು ಇತಿಹಾಸದಲ್ಲಿ. ಈ ರೀತಿಯಾದಂತಹ ಪ್ರಶ್ನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ರಾಜ ತೋಡರ್ಮಲ್ was a revenue minister during the reign of which of the following Mughal emperor? So Humayun, Shah Jahan, Jahangir, ಅಕ್ಬರ್. ನೋಡಿ, ಇದೊಂದು ನೇರವಾದ ಪ್ರಶ್ನೆ. ರಾಜ ಟೋಡರ್ಮಲ್ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ. ಸೊ ಇವರು ಅಕ್ಬರ್ ನ ಅಂಡರ್ ಅಲ್ಲಿ ಇದ್ದಂತಹ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವರು ತಮ್ಮ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಏನಿದೆ, ಸೊ ಟ್ಯಾಕ್ಸೇಷನ್ ಅನ್ನ ಕಲೆಕ್ಟ್ ಮಾಡುವಂತದ್ದು ಏನಿದೆ, ಸೊ ಅದಕ್ಕೆ ಬಹಳ ಪ್ರಖ್ಯಾತಿ ಹೊಂದಿದಂತವರು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ನೀವು ಮೊಘಲ್ಸ್ ಸಾಮ್ರಾಜ್ಯ ಪಾಠವನ್ನ ಓದಿದ್ರಿ ಅಂತ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಸೊ ಈ ರೀತಿಯಾದಂತಹ ನೇರವಾದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 5 rivers from Punjab enter the rivers at Mithankot in Pakistan. ಸೊ ಅದು ಯಾವ ಐದು ನದಿ ಭಾರತದಿಂದ ಪಾಕಿಸ್ತಾನಿಗೆ ಮಿಥಾನಕೋಟ್ ಮೂಲಕ ಎಂಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇಂಡಸ್, ಯಮುನಾ, ಗಂಗಾ, ಬ್ರಹ್ಮಪುತ್ರ. ಸೊ ಯಾರಿಗೆ ಈ ಜಿಯೋಗ್ರಫಿ ಗೊತ್ತಿರುತ್ತೆ, ಯಾವ ನದಿ ಎಲ್ಲಿ ಹರಿಯುತ್ತೆ ಅನ್ನೋ ಒಂದಿಷ್ಟು ವಿಚಾರ ಗೊತ್ತಿತ್ತು ಅಂದ್ರೆ ಸೊ ಇದಕ್ಕೆ ನೇರವಾಗಿ ಉತ್ತರವನ್ನು ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಡಸ್. ನಿಮ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು ಅಥವಾ ಸಿಂಧೂ ನದಿಯ ಉಪನದಿಗಳ ಬಗ್ಗೆ ಗೊತ್ತು. ಜೇಲಂ, ಚೇನಾಬ್, ರಾವಿ, ಸಟ್ಲೆಜ್, ಈ ರೀತಿ ಸಿಂಧು ನದಿಯ ಉಪನದಿಗಳು ನಿಮಗೆ ಗೊತ್ತಿತ್ತು ಅಂದಿದ್ರೆ ಸೊ ಇದು ನೇರವಾಗಿ ಉತ್ತರವನ್ನ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಡಸ್ ನದಿ ಆಗಿರುತ್ತೆ ಅಥವಾ ಸಿಂಧೂ ನದಿ ಅಂತ ನಾವೇನ್ ಕನ್ನಡದಲ್ಲಿ ಕರಿತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. Dash is a simple device that is used either to break the electrical circuit or to complete it. ಸೊ ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಮೇಲೆ ಇದ್ದಂತ ಒಂದು ಪ್ರಶ್ನೆ. ಸೊ ನಿಮ್ಗೆ ಹೈಸ್ಕೂಲ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ಬಿಟ್ಟು ಒಂದು ಪಾಠ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆ. ಟ್ರಾನ್ಸಿಸ್ಟರ್, ಸ್ವಿಚ್, ಕೆಪಾಸಿಟರ್, ರೆಸಿಸ್ಟರ್. ನಿಮ್ಗೆ ಈ ಪ್ರತಿಯೊಂದು ಆಪ್ಷನ್ ಅಲ್ಲಿ ಕೇಳಿರುವಂತಹ ಡಿವೈಸ್ ಗಳೇನಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇತ್ತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಬಹುದು. ನಿಮ್ಗೆ ಟ್ರಾನ್ಸಿಸ್ಟರ್ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಟ್ರಾನ್ಸಿಸ್ಟರ್ ಬಂದು ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ ನ ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಯೂನಿಟ್ ಆಗಿರುತ್ತೆ. ಸೊ ಇನ್ನು ಸ್ವಿಚ್ ಬಂದು ನಿಮ್ಗೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ ಅಂತ ಹೇಳಿದ್ರೆ ಸೊ ಆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆ ಅಂತ ಹೇಳಿದ್ರೆ ಸೊ ಆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಬ್ರೇಕ್ ಮಾಡಬಹುದು ಅಥವಾ ಕಂಪ್ಲೀಟ್ ಮಾಡುವಂತಹ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಸ್ವಿಚ್ ಆಗಿರುತ್ತೆ. ಸೊ ಹಾಗಾದ್ರೆ ಕೆಪಾಸಿಟರ್ ಏನು? ಕೆಪಾಸಿಟರ್ ಬಂದು ಸೊ ಡೈರೆಕ್ಟ್ ಕೆಪಾಸಿಟರ್ ಆಗಿರ್ಬೋದು ಅಥವಾ ಕೆಪಾಸಿಟರ್ ಆಗಿರ್ಬೋದು. ಸೊ ಇದು ಎನರ್ಜಿನ ಸ್ಟೋರೇಜ್ ಮಾಡ್ಲಿಕ್ಕೆ ಅಥವಾ ನಿಮ್ಗೆ ಇರುವಂತಹ ವೋಲ್ಟೇಜ್ ಲ್ಯಾಗ್ ಅಥವಾ ಲೀಡ್ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಕೆಪಾಸಿಟರ್ ಅನ್ನ ಉಪಯೋಗಿಸ್ತಾರೆ. ಇನ್ನು ರೆಸಿಸ್ಟರ್ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ರೆಸಿಸ್ಟೆನ್ಸ್ ಅಥವಾ ಹೆಸರೇ ಹೇಳೋ ರೀತಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಏನಿರುತ್ತೆ ಸೊ ಅದನ್ನ ರೆಸಿಸ್ಟೆನ್ಸ್ ಮೂಲಕ ಇದನ್ನ ತಡೆಯಲಾಗತ್ತೆ. ಸೊ ಈ ರೀತಿಯಾದಂತಹ ಎಲೆಕ್ಟ್ರಿಕಲ್ ಎಲಿಮೆಂಟ್ಸ್ ಏನಿದೆ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇತ್ತು ಅಂದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ
ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಇವತ್ತು ನಾವೇನು 15 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು 2021ನೇ ಸಾಲಿನ SSC GD ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ GK ಕ್ವಶನ್ಸ್ ಇದಾಗಿದೆ. ಸೊ ಇನ್ನು ಪ್ರಚಲಿತ ಘಟನೆ ಪ್ರಶ್ನೆಗಳನ್ನ ಹೇಗೆ ಓದೋದು ಅಂತ ಹೇಳಿದ್ರೆ, ಸೊ ಅದಕ್ಕೆ ನಮ್ಮದೇ ಆದಂತಹ ಒಂದು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸ ಪತ್ರಿಕೆ ಇದೆ. ಸೊ ಅದನ್ನ ನೀವು ಕವರ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಪ್ರಚಲಿತ ಘಟನೆಗಳ ಪ್ರಶ್ನೆಗಳು ಕೂಡ ಸುಲಭವಾಗುತ್ತೆ. ಇನ್ನು SSC GD ಎಕ್ಸಾಮ್ ಬಗ್ಗೆ ಹೇಳ್ತಾ, ಡಿಸೆಂಬರ್ 4ನೇ ತಾರೀಕು ಭಾನುವಾರದಂದು ಬೆಳಗ್ಗೆ 10 ಗಂಟೆಯಿಂದ ಅಚೀವರ್ಸ್ ಸಂಸ್ಥೆಯಲ್ಲಿ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ SSC GD ಎಕ್ಸಾಮ್ ಹೇಗಿರುತ್ತೆ, ಅದರ ಪ್ಯಾಟರ್ನ್ ಏನು, ಸಿಲೆಬಸ್ ಏನು, ಮತ್ತೆ ಇದಕ್ಕೆ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಫಿಸಿಕಲ್ ನ ಓಡ್ಲಿಕ್ಕೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡ್ಬೇಕಾಗಿರುತ್ತೆ. ಮಹಿಳೆಯರಿಗೆ 1.6 ಕಿಲೋಮೀಟರ್ 8.5 ನಿಮಿಷದಲ್ಲಿ ಓಡ್ಬೇಕಾಗಿರುತ್ತೆ. ಸೊ ಈ ರೀತಿಯಾದಂತಹ ಮಾಹಿತಿ ಏನಿದೆ, ಸೊ ಅದು ನಿಮಗೆ ಉಚಿತ ಮಾಹಿತಿ ಕಾರ್ಯಾಗಾರದಲ್ಲಿ ನೀಡಲಾಗುತ್ತೆ. ಸೊ ಡಿಸೆಂಬರ್ 4 ಭಾನುವಾರದಂದು ಬೆಳಗ್ಗೆ 10 ಅಚೀವರ್ಸ್ ಸಂಸ್ಥೆಯಲ್ಲಿ ನಿಮಗೆ SSC GD ಯ ಬಗ್ಗೆ ಒಂದು ಉಚಿತ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಬ್ಯಾಂಕಿಂಗ್, IBPS, RRB, ರೈಲ್ವೇಸ್ ಈ ರೀತಿಯಾದಂತಹ ಎಕ್ಸಾಮ್ ಗೆ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಇನ್ನು ಪ್ರಚಲಿತ ಘಟನೆಗಳು ನಿಮಗೆ ಬೇಕಾಗಿದ್ದಲ್ಲಿ ಸ್ಪರ್ಧಾ ಅಶ್ವಮೇಧ ಮಾಸ ಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗುಂಪುಗಳಿಗೆ ನೀವು ಜಾಯ್ನ್ ಆಗಬಹುದು. ಉಚಿತ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಅದರಲ್ಲಿ ಕಳಿಸಲಾಗುತ್ತೆ. ಸೊ ಹೊಸ ಬ್ಯಾಚ್ ಗಳು ಕೂಡ ಪ್ರಾರಂಭವಾಗ್ತಾ ಇದೆ. ಸೊ ಅದರ ಮಾಹಿತಿಗಾಗಿ ನೀವು ಕಚೇರಿಗೆ ಭೇಟಿ ನೀಡಬೇಕು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರಿಗೆ ನೀವು ಕರೆ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.